ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೂಗಾರ್. ಮತೀಯ ನಂಬಿಕೆಗಳನ್ನು ಮೀರಿ ಸೌಹಾರ್ದತೆಯನ್ನ ಪಾಲಿಸುವುದಕ್ಕೆ ಉದಾಹರಣೆಯಾಗಬಲ್ಲಂತಹ ಒಂದು ಘಟನೆ ಅಸ್ಸಾಂನಲ್ಲಿ ನಡೆದಿದೆ. ಇದು ಪ್ರತಿಯೊಬ್ಬರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ. ಹಾಗಾದ್ರೆ ಏನಪ್ಪ ಆ ಘಟನೆ? ಸ್ಥಳೀಯ ಇಮಾಮ್ ಒಬ್ರು ಅಸ್ಸಾಂನ ಶ್ರೀಭೂಮಿಯಲ್ಲಿ ತಡರಾತ್ರಿ ರಸ್ತೆ ಬದಿಯ ಕೊಳಕ್ಕೆ ವಾಹನವೊಂದು ಉರುಳಿ ಬಿದ್ದಿದೆ. 7 ಜನ ಹಿಂದೂ ಪ್ರಯಾಣಿಕರು ಜೀವಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದರು. ಆ ಗಾಡಿಯಲ್ಲಿದ್ದಂಥವರು 7 ಜನ. ಅವರನ್ನು ಇವರು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ, ಉಳಿಸಿದ್ದಾರೆ. ಶ್ರೀಭೂಮಿಯ ನೀಲಂ ಬಜಾರ್ನ ಬಹದ್ದೂರ್ಪುರ ಪ್ರದೇಶದಲ್ಲಿ ಮಧ್ಯರಾತ್ರಿ ಸುಮಾರಿಗೆ ಈ ಘಟನೆ ನಡೆದಿದೆ. 7 ಜನ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗ್ತಾ ಇದ್ದಂತಹ ಆ ಒಂದು ವ್ಯಾನ್ ಏನಿದೆ, ಮಿನಿ ವ್ಯಾನ್, ರಸ್ತೆಯಿಂದ ಜಾರಿ ರಸ್ತೆ ಪಕ್ಕದಲ್ಲಿದ್ದಂಥ ಒಂದು ನೀರಿನ ಹೊಂಡಕ್ಕೆ ಕೊಳಕ್ಕೆ ಬಿದ್ದಿತ್ತು. ವೇಗವಾಗಿ ಮುಳುಗ್ತಾ ಇತ್ತು ಕೂಡ. ವಾಹನದಲ್ಲಿ 7 ಜನ ಸಿಲುಕೊಂಡಿದ್ರು ಪ್ರಯಾಣಿಕರು. ಅವರು ಆ ವಾಹನದಿಂದ ಹೊರಗಡೆ ಬರೋದಕ್ಕೆ ಕಷ್ಟಪಡ್ತಾ ಇದ್ರು, ಈಜಾಡೋದಕ್ಕೆ. ಆದರೆ ಆ ವೆಹಿಕಲ್ನ ಡೋರ್ಗಳು ಕ್ಲೋಸ್ ಆಗಿದ್ದಂತಹ ಕಾರಣದಿಂದ ಅವರಿಗೆ ಹೊರಗಡೆ ಬರೋಕ್ಕೂ ಕೂಡ ಆಗಲಿಲ್ಲ, ಡೋರನ್ನು ಓಪನ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಪರದಾಡ್ತಾ ಇದ್ರು, ಕಷ್ಟಪಡ್ತಾ ಇದ್ರು. ಅಲ್ಲಿ ಅವರು ಸಹಾಯಕ್ಕಾಗಿ ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಕೂಗಾಡ್ತಾ ಇದ್ರು. ಈ ಒಂದು ವಿಚಾರ ಅಲ್ಲೇ ಹತ್ತಿರದ ಮಸೀದಿಯ ಇಮಾಮ್ ಮೌಲಾನಾ ಅಬ್ದುಲ್ ಬಾಸಿತ್ ಅನ್ನುವಂಥ ವ್ಯಕ್ತಿಯವರಿಗೆ ಗೊತ್ತಾಗುತ್ತೆ. ಅವರು ಮಸೀದಿಯೊಳಗೆ ಇದ್ದಾಗ ಈ ಜೋರಾದಂತಹ ಶಬ್ದ, ಡಿಕ್ಕಿ ಶಬ್ದ, ಅಂದರೆ ಆ ವೆಹಿಕಲ್ ಡಿಕ್ಕಿಯಾಗಿ ಏನು ರಸ್ತೆ ಪಕ್ಕದ ಹೊಂಡಕ್ಕೆ ಬೀಳುತ್ತೆ. ಅದು ದೊಡ್ಡ ಮಟ್ಟದಲ್ಲಿ ಶಬ್ದ ಬರುತ್ತೆ, ಆಕ್ಸಿಡೆಂಟ್ನ ಶಬ್ದ. ಮತ್ತು ಆ ಹೊಂಡದಲ್ಲಿ ಬಿದ್ದಂಥ ನಂತರದಲ್ಲಿ ಅಲ್ಲಿ ಇವರು ರಕ್ಷಣೆ ಮಾಡಿ ಅಂತ ಕೂಗಾಡಿಕೊಳ್ತಾ ಇರ್ತಾರೆ. ಅದರಲ್ಲಿ ಸಿಲುಕೊಂಡಿದ್ದಂತಹ 7 ಜನ ರಕ್ಷಣೆ ಮಾಡಿ, ಸಹಾಯ ಮಾಡಿ ಅಂತ. ಅದನ್ನು ಕೇಳಿಸ್ಕೊಂಡಂತಹ ಆ ಪಕ್ಕದ ಮಸೀದಿಯಲ್ಲಿದ್ದಂತಹ ಮೌಲಾನಾ ಒಂದು ಕ್ಷಣ ಕೂಡ ಯೋಚನೆ ಮಾಡಲಾರ್ದಂಗೆ, ಹಿಂಜರಿಯಲಾರ್ದಂಗೆ ಅವರು ಸಾರ್ವಜನಿಕವಾಗಿ ಘೋಷಣೆ ಮಾಡೋಕ್ಕೆ ಮುಂದಾಗ್ತಾರೆ. ಅಂದರೆ ಸಹಜವಾಗಿ ಎಲ್ಲ ಮಸೀದಿಗಳಲ್ಲಿ ಈ ಮೈಕ್ ವ್ಯವಸ್ಥೆ ಇರುತ್ತೆ. ಅವರು ಆಜಾನ್ ಕೂಗುವಂತಹ ಸಂದರ್ಭದಲ್ಲಿ ಗೊತ್ತಿರುತ್ತೆ ನಿಮಗೆ, ಅದನ್ನು ಯೂಸ್ ಮಾಡ್ತಾರೆ. ಆ ವ್ಯವಸ್ಥೆ ಏನಿರುತ್ತೆ, ಅವರು ಅಲ್ಲಿ ಹೋಗಿ ಅದನ್ನು ಅನೌನ್ಸ್ ಮಾಡ್ತಾರೆ ಇಡೀ ಊರಿಗೆ ಕೇಳುವಂಥ ರೀತಿಯಲ್ಲಿ. ಒಂದು ಆಟೋ ಕೊಳಕ್ಕೆ ಬಿದ್ದಿದೆ, ವೆಹಿಕಲ್ ಕೊಳಕ್ಕೆ ಬಿದ್ದಿದೆ, ಎಲ್ಲರೂ ದಯವಿಟ್ಟು ಓಡಿ ಬನ್ನಿ, ಪ್ರಯಾಣಿಕರನ್ನ ರಕ್ಷಣೆ ಮಾಡೋಣ ಬನ್ನಿ ಅಂತ ಆ ಮೈಕ್ನಲ್ಲಿನೇ ಧ್ವನಿವರ್ಧಕದಲ್ಲಿ ಅವರು ಘೋಷಣೆ ಮಾಡ್ತಾರೆ, ಹೇಳ್ತಾರೆ ಈ ರೀತಿಯಾಗಿ ಆಗ್ಬಿಟ್ಟಿದೆ, ಎಲ್ಲರೂ ಬನ್ನಿ ಅಂತ. ಮಧ್ಯರಾತ್ರಿ ನಡೆದಂತಹ ಘಟನೆ ಇದು. ಈ ತುರ್ತು ಕರೆ ಏನು ಬರುತ್ತೆ, ಆ ಮೈಕ್ನಲ್ಲಿ ಅವರು ಅನೌನ್ಸ್ ಮಾಡಿದ ತಕ್ಷಣವೇ ಇಡೀ ಗ್ರಾಮ ಎಚ್ಚರಗೊಳ್ಳುತ್ತೆ. ಮಲಗಿದಂಥವರು ದಿಢೀರಂತ ಎಚ್ಚರಗೊಂಡು ಬಿಡ್ತಾರೆ. ಡಜನ್ ಗಟ್ಟಲೆ ನಿವಾಸಿಗಳು ಓಡಿ ಬಂದರು, ಅಕ್ಕಪಕ್ಕದಲ್ಲಿ ಇದ್ದಂತಹ ಒಂದಿಷ್ಟು ಜನ. ಇನ್ನೂ ಅನೇಕರು ರಾತ್ರಿ ಬಟ್ಟೆಗಳಲ್ಲೇ, ಅಂದರೆ ಮಲಗಿದಂಥ ಸಂದರ್ಭದಲ್ಲೇ ಹಿಂದು ಮುಂದೆ ನೋಡದೇ ಓಡಿ ಬಂದಿದ್ದಾರೆ. ಟಾರ್ಚ್ಗಳನ್ನು ಮತ್ತು ಒಂದಿಷ್ಟು ಹಗ್ಗಗಳನ್ನು, ಅವ್ರನ್ನ ರಕ್ಷಣೆ ಮಾಡೋದಂತಹ ನಿಟ್ಟಿನಲ್ಲಿ ರಕ್ಷಣೆ ಮಾಡೋಕೆ ಅಂತಾನೆ ಹಗ್ಗಗಳನ್ನು ಮನೆಯಿಂದನೇ ಹಿಡಿದುಕೊಂಡು ಓಡಿ ಬಂದಿರೋ ಸ್ಥಳಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ವಾಹನವನ್ನು ಮೇಲಕ್ಕೆತ್ತಿದ್ರು. ಮುಳುಗುವಂತಹ ಮೊದಲಿಗೆ 7 ಜನ ಪ್ರಯಾಣಿಕರನ್ನು ಹೊರತೆಗೆಯುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. 7 ಜನರ ಪ್ರಾಣವನ್ನು ಕೂಡ ಕಾಪಾಡಿದ್ದಾರೆ ಅಲ್ಲಿನ ಜನ. ಯಾರಿಗೂ ಕೂಡ ಗಂಭೀರವಾದಂತಹ ಗಾಯಗಳು ಆಗಿಲ್ಲ ಅನ್ನುವಂತಹ ವರದಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಸ್ಥಳೀಯ ನಿವಾಸಿಗಳು ಈ ಇಮಾಮ್ ಅವರ ಕಾರ್ಯ ಏನಿದೆ, ಈ ಕೆಲಸ ಏನಿದೆ, ಇದಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದಾರೆ. ಸೌಹಾರ್ದತೆಯ ದೃಷ್ಟಿಯಲ್ಲಿ ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿದ್ದಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಆ ಸ್ಥಳ ಕತ್ತಲೆ ಮತ್ತು ಚಳಿಯಿಂದ ಕೂಡಿತ್ತು. ಸದ್ಯದ ವಾತಾವರಣ ಆ ರೀತಿಯಾಗಿದೆ. ಮೌಲಾನಾ ಸಾಹಬ್ ಮೈಕ್ ಮೂಲಕ ನಮಗೆ ಎಚ್ಚರಿಕೆ ನೀಡಿಲ್ಲ ಅಂತ ಇದ್ರೆ ಆ ಜನರು ಖಂಡಿತವಾಗಿ ಕೂಡ ಮುಳುಗಿ ಸಾಯ್ತಾ ಇದ್ರು ಅಂತ ಅಲ್ಲಿ ಬಂದಂತಹ ಸ್ಥಳೀಯರು, ರಕ್ಷಣಾ ಕಾರ್ಯದಲ್ಲಿ ಭಾಗವಹಿಸಿದಂತಹ ಗ್ರಾಮಸ್ಥರು ಹೇಳ್ಕೊಂಡಿದ್ದಾರೆ. ಇನ್ ಕೇಸ್ ಅವರು ಅನೌನ್ಸ್ ಮಾಡಿಲ್ಲ ಅಂತಿದ್ರೆ ಆ 7 ಜನ ಕೂಡ ಪ್ರಾಣ ಕಳೆದುಕೊಳ್ತಾ ಇದ್ರು ಅಂತ. ಇನ್ನು ರಕ್ಷಿಸಲ್ಪಟ್ಟಂತಹ ಪ್ರಯಾಣಿಕರು ಮತ್ತು ಅವರ ಕುಟುಂಬಗಳು ಈ ಮೌಲಾನಾ ಅಬ್ದುಲ್ ಬಾಸಿತ್ಗೆ ಧನ್ಯವಾದ ಹೇಳೋದಕ್ಕೆ ಮಸೀದಿಗೆ ವೈಯಕ್ತಿಕವಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರ ಕೂಡ ವರದಿಯಾಗಿದೆ. ಇದು ಎಲ್ಲರ ಮೆಚ್ಚುಗೆಗೆ ವ್ಯಕ್ತವಾಗಿರುವಂತಹ ಘಟನೆ. ನಿಜಕ್ಕೂ ಕೂಡ ಶ್ಲಾಘನೆಯನ್ನ, ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.